ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗೆ ಅದೀರಿ? ಎಲ್ಲರೂ ಆರಾಮಾಗಿದ್ದಾರೆ ಅನ್ಕೋತೀನಿ ರೀ. ಇವತ್ತಿನ ಬ್ಲಾಗ್ ಏನಂತ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಿ. ನಾವು ನೇಪಾಳ ಟ್ರಿಪ್ಪಿಗೆ ಹೋಗಿದ್ವಿ ಇಲ್ರಿ. ಅಲ್ಲಿ ಇದೊಂದು ಟೆಂಪಲ್ ಹೋಗಿದ್ವಿ, ಮನೋಕಾಮನ ಟೆಂಪಲ್ ಅಂತ ಹೇಳಿ. ಆಲ್ರೆಡಿ ಈಗ ನೇಪಾಳದ ಕಠಮಂಡು ಆಮೇಲೆ ಜನಕಪುರದ ವಿಡಿಯೋ ಹಾಕೇನ್ರಿ. ಯಾರ್ಯಾರು ನೋಡಿಲ್ಲ ಪ್ಲೀಸ್ ಒಂದ್ಸರಿ ಎಲ್ಲರೂ ಅದು ವಿಡಿಯೋ ನೋಡ್ರಿ. ಆಮೇಲೆ ಇದು ಮನೋಕಾಮನ ಟೆಂಪಲ್ ರೀ. ಇದು ಪೋಖ್ರಾಕ್ ಹೋಗ್ಬೇಕಾದ್ರೆ ಇದು ಅಲ್ಲಿ ದಾರ್ಯಾಗ ಬರ್ತೈತ್ರಿ. ಇದು ಫುಲ್ ಗುಡ್ದಾಗೈತ್ರಿ ಟೆಂಪಲ್. ಇಲ್ಲಿ ಹೋಗ್ಬೇಕಂದ್ರೆ ಕೇಬಲ್ ಕಾರ್ಲೇನೋ ಹೋಗ್ಬೇಕು. ಕೇಬಲ್ ಕಾರಿಗೆ ಹೋಗಕ್ಕೆ 2 ವೇ 700 and 800 ಐತ್ರಿ ಒಬ್ರಿಗೆ. ನಾವು ಟಿಕೆಟ್ ತೊಗೊಂಡೇವ್ರಿ. ಆಮೇಲೆ ಸ್ವಲ್ಪ ಕ್ಯೂ ಇತ್ತು, ಮತ್ತು ಸ್ವಲ್ಪ ವೇಟ್ ಮಾಡಿ ಹೋದೇವ್ರಿ. ಇಲ್ಲಿಂದ ಟೆಂಪಲ್ಗೆ ಹೋಗಕ್ಕೆ ಕೇಬಲ್ ಕಾರ್ದಾಗ ಹೋಗಕ್ಕೆ 11-12 ನಿಮಿಷದು ಆಗ್ತೈತ್ರಿ ಹಿಂಗೆ ಹೋಗ್ಬೇಕಂದ್ರೆ. ಒಂದೊಂದು 6 ಜನನ ಕುಣ್ಸಾಕತ್ತಿದ್ದೇವ್ರಿ. ಆಮೇಲೆ ನಾವು ಕೂತು ಹೋದೇವ್ರಿ. ಆಮೇಲೆ ಇದು ಒಂದು ಗುಡ್ಡ ದಾಟಿ ಇನ್ನೊಂದು 2ನೇ ಗುಡ್ಡಕ್ಕೆ ಹೋಗೋಣ. ಅಲ್ಲಿ ಟೆಂಪಲ್ ಐತ್ರಿ. ಇದು ನೀವು ವಿಡಿಯೋದಾಗ ನೋಡತ್ತಿರ್ಬೋದು ಎಷ್ಟು ಹೈಟ್ ಹೊಂಟಿದ್ವಿ ಅಂತ ಹೇಳಿ. ಭಾಳ ಹೈಟ್ ಐತ್ರಿ ಇದು. ಟೆಂಪಲ್ ಕಡೆ ಹೋಗಿ ಮುಟ್ತೇವ್ರಿ. ಅಲ್ಲಿ ಒಳಗೆ ಹೋಗೋಣ ಈ ಟೈಪ್ ಇತ್ತು ಹಿಂಗೆಲ್ಲ, ಅಂದ್ರೆ ಎಲ್ಲ ಶಾಪಿಂಗ್ ಅದು ಮಾಡ್ಬೋದು ರೀ. ಹಿಂಗೆ ದೇವ್ರ ಸಾಮಾನು ಎಲ್ಲ ಇದ್ದು. ಆಮೇಲೆ ಹಿಂಗೆ ಎಲ್ಲ ಥರ ಹಾಕೊಳ್ಳೋ ಸರ ಆಯಿತು, ಬಳೆ ಆಯ್ತು, ಹಿಂಗೆಲ್ಲ ಥರ ಮಾರಾಕತ್ತಿದ್ರಿ ಇಲ್ಲಿ. ನಾವು ಫಸ್ಟ್ ದರ್ಶನ ತೊಗೊಂಡು ಬಂದ್ರೆ ಆಯ್ತು ಅಂತ ಹೇಳಿ ಹೋಗಿದ್ದೇವ್ರಿ. ಅಲ್ಲಿ ಫುಲ್ ಭಾಳ ಕ್ಯೂ ಇತ್ತು ರೀ. ಒಂದು 2 ತಾಸು ನಿಂತಿದ್ದೇವ್ರಿ ನಾವು ಇಲ್ಲಿ ದರ್ಶನಕ್ಕೆ ಅಂತ ಹೇಳಿ. ನೀವು ನೋಡ್ಬೋದು ವಿಡಿಯೋದಾಗ. ತಾಸು ಆಗೋಣ ದರ್ಶನ ಅದು ಸಿಕ್ತ್ರಿ. ದರ್ಶನ ಅದು ಮಾಡ್ಕೊಂಬಂದ್ವಿ. ಚಲೋ ದರ್ಶನ ಆಯಿತು. ಅಲ್ಲಿನ ಒಳಗೆ ನಾವು ಅವಸರ ಮಾಡೋಕತ್ತಿದ್ದಿಲ್ರಿ, ಆರಾಮ್ ದರ್ಶನ ಅದು ಮಾಡ್ಕೊಂಡು ಬಂದ್ವಿ. ಈ ಮನೋಕಾಮನ ಟೆಂಪಲ್ದು ವಿಶೇಷತೆ ಏನಂತಂದ್ರೆ ರೀ, ಇಲ್ಲಿ ಬಂದು ನಮಸ್ಕಾರ ಮಾಡಿ ನೀವು ಮನಸ್ತಾ ಏನು ಅನ್ಕೋತೀರ ಅಂದ್ರೆ ಏನು ಬೇಡ್ಕೋತಿರಲ್ಲ ಅದು ಆಗ್ತೈತಂತ್ರಿ ಇಲ್ಲಿ. ಇದು ಫುಲ್ ಬ್ಲಾಗ್ ನೋಡ್ರಿ. ಅಂದ್ರೆ ಟೆಂಪಲ್ ಹೆಂಗೈತೆ ಅನ್ನೋದು ಫುಲ್ ವಿಡಿಯೋ ಮಾಡಿ ಹಾಕೀನಿ. ಈಗ ಇಲ್ಲಿ ಕಾಣಕತ್ತಿತ್ಲ ರೀ, ಅಲ್ಲಿ ಒಂದು ಗಂಟೆ ಐತಿ. ಆಮೇಲೆ ಒಬ್ಬ ಪೊಲೀಸ್ ನಿಂತಾರಲ್ರಿ ಇಲ್ಲಿ. ಅಲ್ಲಿ ಒಳಗೆ ಹೋಗೋದೈತ್ರಿ ಗರ್ಭಗುಡಿ. ಆಮೇಲೆ ನಾವು ದರ್ಶನ ಅದು ಮಾಡ್ಕೊಂಬಂದಿವ್ರಿ. ಚಲೋ ದರ್ಶನ ಆಯಿತು. ಆಮೇಲೆ ಗುಡಿ ಮುಂದೆ ಹಿಂಗೇನೋ ಇದು ಹಾಕ್ಯಾರ ಹಿಂಗೆ ಚೌಕಂದ. ಅಲ್ಲಿ ಪಾರಿವಾಳ ಅದು ಇದ್ದು, ಭಾಳ ಪಾರಿವಾಳ ಇದ್ದು ಅಲ್ಲಿ. ಅಲ್ಲೆಲ್ಲ ಬಂದು ಹಿಂಗೆ ಕಾಳದು ಹಾಕಾಕತ್ತಿದ್ರು ಬಂದವರೆಲ್ಲ. ಆಮೇಲೆ ದರ್ಶನ ಅದು ಮಾಡ್ಕೊಂಡು ನಾವು ಮತ್ತು ಹಂಗೆ ಸ್ವಲ್ಪ ಶಾಪಿಂಗ್ ಅದು ಮಾಡಿದೇವ್ರಿ. ಆಮೇಲೆ ಮಾಡಿ ಮತ್ತು ವಾಪಸ್ ಕೆಳಗೆ ಹೋಗ್ಬೇಕಂದ್ರೆ ಕೇಬಲ್ ಕಾರ್ಲೇನ ಹೋಗ್ಬೇಕ್ರಿ. ಮತ್ತು 10-12 ನಿಮಿಷ ಆಗ್ತಿತ್ತು. ನಾವು ಫಸ್ಟೇ ಬರ್ಬೇಕಾದ್ರೆ ಟಿಕೆಟ್ ತೊಗೊಂಡಿರ್ತಿಲ್ಲ. ಅದ್ರೊಳಗೆ 1 ವೇ ಅಥವಾ 2 ವೇ ಯಾವ್ದು ತೊಗೊಂಡಿರ್ತಿಲ್ಲ ಅದು ಇರ್ತೈತ್ರಿ. ಹೋಗ್ಬೇಕಾದ್ರೂ ಅದು ತೋರಿಸ್ಬೇಕು, ಅದು ಇಟ್ಕೊಂಡಿರ್ಬೇಕು ನಿಮ್ಮ ಕಡೆ. ಅದು ತೋರಿಸಿದ್ಮೇಲೆ ಮತ್ತು ಅದ್ರ ಕುಂಡ್ರಿಸಿ ಕಳಿಸ್ತಾರೆ ಅವರು. ಎಲ್ಲ ದರ್ಶನ ಅದು ಮಾಡ್ಕೊಂಡು ಶಾಪಿಂಗ್ ಮಾಡಿ ಎಲ್ಲ ಕಡೆ ಅಡ್ಡಾಡಿ ಆಮೇಲೆ ಹೋಗ್ಬೇಕಂತ ಹೇಳಿ ಬಂದಿವ್ರಿ ನಾವು ಇಲ್ಲಿ. ಮತ್ತು ವಾಪಸ್ ಕೇಬಲ್ ಕಾರ್ ಕಡೆ ಇಲ್ಲಿ ಬರೋಣ ಫುಲ್ ಕ್ಯೂ ಇತ್ತು ಇಲ್ಲಿ. 1 ತಾಸಿನ 1.5 ತಾಸು ನಾವು ಕ್ಯೂದಾಗ ನಿಂತ ಆಮೇಲೆ ವಾಪಸ್ ಹೋದೇವ್ರಿ. ಅಲ್ಲಿ ಹೋಗ್ಬೇಕಾದ್ರೆ ಹೂವದು ಹಚ್ಚಿದ್ರಿ ಎಷ್ಟು ಚಂದ ನೀವು ವಿಡಿಯೋದಾಗ ನೋಡ್ಬೋದು. ಹಿಂಗೆ ಇವೆಲ್ಲ ಎಷ್ಟು ಚಂದ ಹಚ್ಚಿದ್ದರಿ. ಇವೆಲ್ಲ ಕಲರ್ದ ಚಂದ ಇದ್ದು ರೀ ಎಲ್ಲ ಫ್ಲವರ್ಸ್.
ನೋಡಕ್ತಿರ್ಬೋದ್ರಿ ನೀವು ಎಷ್ಟು ಹಿಂಗೆ ಆಳ ಐತತ್ ಹೇಳಿ. ಒಂದಾಗನ ಒಂದು ಹಂಗೆ ಕೇಬಲ್ ಕಾರ್ ಬರಾಕತ್ತಿದ್ದು ರೀ. ಅಲ್ಲಿ ಕೆಳಗ ಒಂದು ನದಿ ಹರಿಯತೈತ್ರಿ. ಅಲ್ಲಿ ಆ ವಿಡಿಯೋದಾಗ ನೋಡ್ಬೋದು ನೀವು, ಭಾಳ ಚಂದ ಕಾಣಕತ್ತೈತ್ರಿ. ಅದ ನಾವು ವಾಪಸ್ ಬರ್ಬೇಕಾದ್ರೆ ಹಿಂಗ ಕೆಳಗೆ ಬಂದೇವ್ರಿ. ಅಂದ್ರೆ ಫಸ್ಟ್ ಎಲ್ಲಿಂದ ಹೋಗಿದ್ದು ಹಿಂಗೆ ಬಂದೇವ್ರಿ. ಇಲ್ಲಿ ವಿಡಿಯೋದಾಗ ನೋಡ್ಬೋದು ನೀವು, ಅಲ್ಲಿ ಕಾಣಕತ್ತಿತ್ಲಾರ ಅಲ್ಲೇ ಹಿಂಗೆ ಹೋಗಿದ್ದೀವ್ರಿ. ಅಷ್ಟು ದೂರ ಆಕೈತಿ ನೋಡ್ರಿ ಅದು. ಅಲ್ಲಿಂದ ಅಲ್ಲಿ ಎಡ್ನಿ ಗುಡ್ಡ ಕಾಣಕತ್ತೈತ್ಲಾರ ಅಲ್ಲಿ ಟೆಂಪಲ್ ಇತ್ತು ಹಿಂಗೆ. ಅಷ್ಟು ಹೋಗಿ ಬಂದೇವ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೋತೀನಿ ರೀ. ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.